ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್ ಆಗಿಬಿಡುತ್ತಾ? ಮತ್ತೆ ಮುನ್ನೆಲೆಗೆ ಬರುತ್ತಾ ದಲಿತ ಸಿಎಂ ಕೂಗು? ಹೈಕಮಾಂಡ್ನ ವಾರ್ನಿಂಗ್ ಇದ್ದರೂ ಕೂಡ ದಲಿತ ಸಚಿವರು ಸಭೆಯನ್ನು ಮಾಡ್ತಿರೋದು ಯಾಕೆ? ದಲಿತ ಸಚಿವರು ಯಾವಾಗೆಲ್ಲ ಸಭೆಯನ್ನು ಮಾಡಿದ್ದಾರೋ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ, ಅಲ್ಲಿಂದನೇ ವಾರ್ನಿಂಗ್ ಕೊಡಿಸ್ಬಿಡ್ತಾರೆ. ಈ ಥರ ಒಂದು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ರಾಜ್ಯಾಧ್ಯಕ್ಷ ಇದ್ದೀನಿ, ನಾನು ಕೂಡ ಅಂದರೆ ಪ್ರಾಕೃತಿಕವಾಗಿ ಸಹಜವಾಗಿ ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆ ಇದ್ದೀನಿ, ಪಕ್ಷಕ್ಕೆ ತನು ಮನ ಧನ ನಾನು ಅರ್ಪಿಸಿದ್ದೀನಿ, ಹೀಗಾಗಿ ನಮ್ಮ ಹೆಸರು ಬರುವ ಒಂದು ಮುಂಚೆನೇ ಈ ಕಡೆ ಒಂದು ಲಾಬಿಯಲ್ಲಿ ಶುರು ಮಾಡ್ಕೊಳ್ತಾ ಇದ್ದಾರೆ ಅಂಥೇಳಿ ಹಿಂದೆ ಎಲ್ಲ ವಾರ್ನಿಂಗ್ ಕೊಟ್ಟಿದ್ದಾಯಿತು. ಅನೇಕರು ನಾನು ಊಟಕ್ಕೆ ಸೇರಿದ್ದೆ, ತಿಂಡಿಗೆ ಸೇರಿದ್ದೆ, ಕಾಫಿಗೆ ಸೇರಿದ್ದೆ, ಈ ಕಥೆಗಳು ಹೇಳ್ತಾ ಇದ್ರಲ್ಲ, ಅವರಿಗೆಲ್ಲ ಹೈಕಮಾಂಡ್ ಚಾಟಿ ಬೀಸಿತ್ತು. ಆದರೆ ಇದೀಗ ದಲಿತ ಸಚಿವರು ಇಂಥ ವಾರ್ನಿಂಗ್ಗಳಿದ್ದರೂ ಕೂಡ ಸಭೆಯನ್ನು ಮಾಡಿರೋದು ಯಾಕೆ? ಪರಮೇಶ್ವರ್, ಮಹದೇವಪ್ಪ, ಜಾರಕಿಹೊಳಿ ಸಭೆ ಉದ್ದೇಶ ಏನು? ಸಂಪುಟ ಪುನರಚನೆ ವೇಳೆಯಲ್ಲಿ ಸ್ಥಾನ ಉಳಿಸಿಕೊಳ್ಳುವುದಕ್ಕೆ ಈ ಲಾಬಿಯನ್ನು ಮಾಡ್ತಾ ಇದ್ದಾರಾ? ದಲಿತ ಸಿಎಂ ವಿಚಾರ ಮತ್ತೆ ಸ್ಫೋಟಗೊಳಿಸುವ ಸಲುವಾಗಿಯೇ ಇಂಥ ಕೆಲಸ ನಡೀತಾ ಇದೆಯಾ? ಜಿಲ್ಲಾ ತಾಲೂಕು ಮಟ್ಟದಲ್ಲಿ ದಲಿತರನ್ನು ಒಗ್ಗೂಡಿಸ್ತಾ ಇದ್ದಾರೆ ಈ ನಾಯಕರುಗಳು. ಅಲ್ಲಿಂದಲೇ ದಲಿತ ಸಿಎಂ ಕೂಗನ್ನು ಜಾಸ್ತಿ ಮಾಡಬೇಕು ಅಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಸಿಎಂ ಸಿದ್ದರಾಮಯ್ಯನವರು ಆ ಸ್ಥಾನದಿಂದ ಇಳಿದರೆ ಡಿ ಕೆ ಶಿವಕುಮಾರ್ ಸಿಎಂ ಆಗೋ ತಪ್ಪಿಸೋದು ಹೇಗೆ? ದಲಿತ ಕೂಗು ಜೋರಾಗಿ ಮಾಡಿಬಿಟ್ಟಾಗ ಆ ಲಾಬಿಗಾದರೂ ಮಣಿಯಲ್ಲಿ ಆ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಿಎಂ ಕುರ್ಚಿಗೂ ಇರ್ತಕ್ಕಂಥ ಡಿಸ್ಟೆನ್ಸನ್ನು ಜಾಸ್ತಿ ಮಾಡೋಣ ಅಂತ ಕೂಡ ಒಂದು ಪ್ಲಾನ್ ಇರಬಹುದು. ಇದೀಗ ಸಿಎಂ ಬದಲಾವಣೆ ಚರ್ಚೆ ಬಂದಾಗೆಲ್ಲ ಕೂಡ ದಲಿತ ಸಿಎಂ ಕೂಗು ಜೋರಾಗ್ತಾ ಇರುತ್ತೆ. ಪರಮೇಶ್ವರ್ ಖರ್ಗೆ ಹೆಸರನ್ನು ಮುಂದೆ ಬಿಡ್ತಾರೆ ದಲಿತ ನಾಯಕರಲ್ಲಿ. ರಾಜ್ಯದಲ್ಲಿ ದಲಿತ ವೋಟ್ ಬ್ಯಾಂಕ್ ನಿರ್ಣಾಯಕ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ದಲಿತ ಸಿಎಂ ಕೂಗನ್ನು ಒಂದು ರೀತಿಯಲ್ಲಿ ಅವಾಯ್ಡ್ ಮಾಡೋಕ್ಕೂ ಆಗಲ್ಲ, ಅದನ್ನು ನಿರ್ಲಕ್ಷ್ಯ ಮಾಡೋಕ್ಕೂ ಆಗಲ್ಲ, ಅದನ್ನು ಒಂದು ಕಡೆ ತೆಗೆದು ಬಿಸಾಕದಂತೆ ಆ ವಿಚಾರವನ್ನು ಪಕ್ಕಕ್ಕೆ ಇಡೋಕ್ಕೂ ಆಗಲ್ಲ. ಹಾಗಾಗಿ ದಲಿತ ನಾಯಕರು ಇದೇ ದಾಳವನ್ನು ಇಟ್ಕೊಂಡಿದ್ದಾರೆ. ಇದೇ ಕಾರಣಕ್ಕೋಸ್ಕರವಾಗಿ 3 ನಾಯಕರು ಸಭೆ ಮಾಡಿದ್ದಾರೆ ಅಂತ ಮಾಹಿತಿ ಇದೆ.